ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಪ್ರಖ್ಯಾತ ಕಾಮಿಡಿಯನ್ ಸತ್ಯ ಅವರು ಲೀಡಾಗಿ ಮಾಡಿರುವ ಜಂಟ್ಲಿ ಸಿನಿಮಾ. ಈ ಒಂದು ಸಿನಿಮಾ ತೆಲುಗು ಇಂಡಸ್ಟ್ರಿಯಿಂದ ಬಿಡುಗಡೆಯಾಗಿದೆ. ಮೇ 1ಕ್ಕೆ ಈ ಸಿನಿಮಾ ರಿಲೀಸ್ ಆಗಿದೆ. ನಿಜವಾಗ್ಲೂ ಈ ಸಿನಿಮಾ ಕತೆ ಹೇಗಿದೆ, ಕತೆ ವರ್ಕ್ ಆಗಿದೆಯಾ ಅಥವಾ ಇಲ್ಲ, ಸತ್ಯ ಅವರ ಎನರ್ಜಿ ಹೇಗಿದೆ ಈ ಒಂದು ಸಿನಿಮಾದಲ್ಲಿ ಅಂತ ನೋಡೋಣ. ಹಾಗೆ ಈ ಒಂದು ರಿವ್ಯೂ ಕೊನೆ ತನಕ ನೋಡಿ. ಜಂಟ್ಲಿ ಸಿನಿಮಾದ ರಿವ್ಯೂ, ಕತೆ ಬಗ್ಗೆ ಒಂದಿಷ್ಟು ಚರ್ಚೆ, ಸಿನಿಮಾಟಿಕ್ ವರ್ಕ್, ಟೆಕ್ನಿಕಲ್ ಅಪ್ಡೇಟ್ಸ್, ಈ ಸಿನಿಮಾ ಪ್ರೆಸೆಂಟ್ ಡೇಲಿ ಯಾವ ರೀತಿಯ ಥಿಯೇಟರ್ಗಳಲ್ಲಿ ರೆಸ್ಪಾನ್ಸ್ ಪಡೀತಾ ಇದೆ ಅನ್ನೋದು ನಾನು ಈ ರೀತಿಯ ಒಂದಿಷ್ಟು ಮಾಹಿತಿ ರಿವ್ಯೂನಲ್ಲಿ ನೀಡುತ್ತೇನೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹೌದು, ಈ ಸಿನಿಮಾ ಕತೆ ನಡೆಯೋದು ಒಂದು ಫ್ಲೈಟ್ನಲ್ಲಿ. ಅಲ್ಲಿ ಪ್ರಜಾಪತಿ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ 15,000 ಕೋಟಿ ಸಾಲ ಮಾಡಿ ವಿದೇಶಕ್ಕೆ ಓಡಿ ಹೋಗ್ತಿರ್ತಾನೆ. ಅವನನ್ನು ಹಿಡಿಯೋಕೆ ಏಜೆಂಟ್ ಶಿವಾನಿ ರಾಯ್ ಪ್ಲ್ಯಾನ್ ಮಾಡ್ತಾನೆ ಅವನನ್ನು. ಆದರೆ ಅದೇ ಫ್ಲೈಟ್ನಲ್ಲಿ ಜಂಟ್ಲಿ ಅಲಿಯಾಸ್ ವೇದವಾಸ್ ಅಂದರೆ ಸತ್ಯ ಅವರ ಎಂಟ್ರಿ ಕೊಟ್ಟಾಗ ಅಲ್ಲಿ ನಡೆಯೋದು ಒಂದು ಒಳ್ಳೆ ಸಸ್ಪೆನ್ಸ್ ಡ್ರಾಮಾ. ಹೌದು, ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಒಂದು ಕಾಮಿಡಿ ಒಂದು ಕತೆ ಹೊಂದಿರುವ ಈ ಸಿನಿಮಾ. ಕಾಮಿಡಿ ಬಂದರೆ ಸಖತ್ತಾಗಿಯೇ ಕಾಮಿಡಿ ಇದೆ. ಜಂಟ್ಲಿ ಅವರ ಮೆಮೊರಿ ಲಾಸ್ ಆಗಿರುತ್ತದೆ, ಆದರೆ ಅವನು ಯಾರು ಅನ್ನೋದು ಸಿನಿಮಾದಲ್ಲಿ ಮಿಸ್ಟರಿಯಾಗಿರುತ್ತದೆ. ಆದರೆ ಕೊನೆಗೆ ಅವನು ಯಾಕೆ ಫ್ಲೈಟಲ್ಲಿ ಇದ್ದ ಅನ್ನೋದು ಕೂಡ ಅದಕ್ಕೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿನಿಮಾದ ಡೈರೆಕ್ಟರ್ ಅವರು. ಹೌದು, ಹಾಗೆ ಈ ಸಿನಿಮಾ ಡೈರೆಕ್ಟರ್ ರಿತೇಶ್ ರಾಣಾ ಅಂದರೆ ಅವ್ರದ್ದೇ ಒಂದು ಸ್ಟೈಲ್ ಇದೆ. ಅಲ್ಲಿ ಕಾಮಿಡಿ, ಪವರ್ಫುಲ್ ಪರ್ಫಾರ್ಮೆನ್ಸ್ ಮತ್ತು ಸಖತ್ತಾಗಿರುವ BGM ಇರಲೇಬೇಕು. ಈ ಸಿನಿಮಾದಲ್ಲಿ ಸತ್ಯ ಅವರ ಕಾಮಿಡಿ ಟೈಮಿಂಗ್ ಆಗ್ಬೋದು, ನಂತರ ವೆಲನಾ ಕಿಶೋರ್ ಅವರ ಒಂದು ಸಪೋರ್ಟ್ ಈ ಸಿನಿಮಾದಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ ಮತ್ತು ಅದು ಕೂಡ ದೊಡ್ಡ ಒಂದು ಒಳ್ಳೆಯ ಒಂದು ಕಮ್ಬ್ಯಾಕ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಸುಮಾರಷ್ಟು ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಮಾಡ್ತಿದ್ದ ಇವರು ಇವಾಗ ತಾವೇ ಒಂದು ಲೀಡ್ ಸಿನಿಮಾ ಮಾಡಿರೋದು ಒಂದು ಒಳ್ಳೆಯ ವಿಷಯವಾಗಿದೆ. ಹಾಗೆ ಈ ಸಿನಿಮಾ ಫಸ್ಟ್ ಹಾಫ್ನಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತದೆ. ಹಾಗೆ ಇನ್ನು ಕಾಲ ಭೈರವ ಅವರ ಒಂದು ಮ್ಯೂಸಿಕ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೀನ್ಗೆ, ಪ್ರತಿಯೊಂದೊಂದು ಟ್ವಿಸ್ಟ್ಗೆ, ಕಾಮಿಡಿ ಪಂಚ್ಗಳಿಗೆ ಒಂದು ಹೊಸ ವೈಬ್ ನೀಡುವಂಥ ಒಂದು ಸಿನಿಮಾವಾಗಿದೆ. ಪ್ರೆಸೆಂಟ್ ಜಂಟ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೀತದೆ. ಇದರಲ್ಲಿ ಕಾಮಿಡಿಗೆ ಬರಾನೇ ಇಲ್ಲ. ಸ್ಟಾರ್ಟಿಂದ ಎಂಡ್ವರೆಗೂ ಪ್ರತಿ ಒಂದೊಂದು ಸೀನ್ಗೂ ಸಖತ್ತಾಗಿರೋ ಕಾಮಿಡಿ ಸ್ಕ್ರಿಪ್ಟ್ ಇದರಲ್ಲಿದೆ. ನಿಜವಾಗ್ಲೂ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಮತ್ತು ಕತೆ ಕೂಡ ತುಂಬ ಚೆನ್ನಾಗಿನಿದೆ. ಸಿನಿಮಾ ಪೂರ್ತಿ ಕಾಮಿಡಿ ಇಲ್ಲ, ಕಾಮಿಡಿ ಎಷ್ಟು ಬೇಕು ಅಷ್ಟು ಕೊಟ್ಟು ನಿಜವಾದ ಕತೆ ಯಾವ ರೀತಿ ಹೇಳಬೇಕು ಅನ್ನೋದು ಕೂಡ ಅರ್ಥ ಮಾಡಿಕೊಂಡು ಇವರು ಕಥೆಯನ್ನು ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾದ ಡೈರೆಕ್ಟರು. ಸೊ ಇದು ಆಗಿತ್ತು ಜಂಟ್ಲಿ ಸಿನಿಮಾದ ಒಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ಅದೊಂದು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.